ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಂತಹ ಹೋಟೆಲ್ ಮಾಲೀಕ ಆತ್ಮಹತ್ಯೆಯ ಹಾದಿಯನ್ನು ತುಳಿದಿದ್ದಾರೆ. ಕಳೆದ ಕೆಲ ದಿನಗಳಿಂದ ಹೋಟೆಲ್ ಕ್ಲೋಸ್ ಆಗಿತ್ತು, ಇನ್ಕಮ್ ಇರಲಿಲ್ಲ, ಕಮಿಟ್ಮೆಂಟ್ಸ್ಗಳು ಜಾಸ್ತಿ, ಹಾಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಂತಹ ಘಟನೆ. ಕೆಲ ದಿನಗಳಿಂದ ಹೋಟೆಲ್ ಬಂದ್ ಮಾಡಿರ್ತಾರೆ ಉದ್ಯಮಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ರಾಮಹಳ್ಳೂರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಹೋಟೆಲ್ ಮಾಲೀಕ ಮಾರ್ಚ್ ಅಂತ್ಯದ ವೇಳೆ ಬಡ್ಡಿ ಕಾಟವನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರಂತೆ. ಹೋಟೆಲ್ ಬಂದಾಗಿದ್ದ ಕಾರಣ ಹಣದ ವ್ಯವಹಾರದಲ್ಲಿ ಏರುಪೇರಾಗಿದೆ. ಹಣವನ್ನು ಅಡ್ಜಸ್ಟ್ ಮಾಡೋದು ಕಷ್ಟ ಆಗಿದೆ. ಹಾಗಾಗಿ ದಿಕ್ಕು ತೋಚದೇನೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೋಟೆಲನ್ನೇ ಇವರು ನಂಬಿಕೊಂಡಿದ್ರು. ಹೋಟೆಲ್ನಿಂದ ಬರ್ತಾ ಇದ್ದಂತಹ ಇನ್ಕಮ್ನಿಂದಲೇ ಈ ಬಡ್ಡಿ ಮತ್ತು ಹಣದ ವಿಚಾರದಲ್ಲಿ ಮೇಂಟೈನ್ ಮಾಡ್ತಾ ಇದ್ರು. ಈಗ ಹಿಂಗಾಗಿದೆ. ಸಾಲ ಮಾಡ್ಕೊಂಡ್ರಿ ಸರ್, ಸ್ವಲ್ಪ ಫೈನಾನ್ಸ್ ಕಿರಿಕಿರಿ ಇದ್ರಿ. ಆಮೇಲೆ ಇದು ಗ್ಯಾಸ್ ಇಲ್ರಿ ಸರ್, ಗ್ಯಾಸ್ ಇಲ್ರಿ ಹೋಟೆಲ್ ತೆಗಿಯಾಕೆ ಒಂದು 2 ದಿವಸ ಸಮಸ್ಯೆ ಭಾಳ ಆಗಿದೆ ಸರ್. ಗ್ಯಾಸ್ನಿಂದ ಆ ಕಡೆ ಟರ್ನ್ ಓವರ್ ಇರೋಲ್ಲ, ಅದರಿಂದ ಲಾಸ್ಟ್ ಗ್ಯಾಸ್ ನೀನು ಹುಡುಕಾಡಿ ಇವತ್ತು ಒಲಿ ಹಾಕ್ಬೇಕಂತ ವಿಚಾರ ಮಾಡಿರಿ ಸರ್. ಆದರೂ ಲಾಸ್ಟ್ಗೆ ಹಿಂಗೆ ಈ ಟೈಪ್ ಹೋಗ್ಬೇಕು. ಈಗ ಫೈನಾನ್ಸ್ ಕಿರ್ಕೊಳ್ಳೋ ಅಥವಾ ಯಾರು ರೊಕ್ಕಕ್ಕೆ ಕಿರ್ಕೊಳ್ಳೋ ಮಾಡ್ತಿದ್ರು, ಆ ಟೈಪ್ ಅದು ಒಟ್ಟು ಸಾಲ ಮಾತ್ರ ಮಾಡ್ಕೊಂಡ್ರಿ ಸರ್. ಕಿರ್ಕೊಳ್ಳೋದು ಯಾರು ಕೊಟ್ಟಿದ್ದೀರಿ ಅಂತ ಏನು ಗೊತ್ತಿಲ್ಲ ಸರ್. ಯಾರು ತೊಂದರೆ ಏನು ಕೊಟ್ಟರು ಏನು ಗೊತ್ತಿಲ್ಲ ಸರ್. ನಾವು ಯಾಕಂದ್ರೆ ನಾವು ಹೊರಗೆ ಬಿಸ್ನೆಸ್ ಮಾಡೋದು ಸರ್. ಈಗ ನೀವು ಗ್ಯಾಸ್ ಸಲುವಾಗಿ ಬೇಕಾದ್ರೆ ಭಾಳ ಟೆನ್ಷನ್. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಎಷ್ಟು ಮಾಡ್ಕೊಂಡಿದ್ರಂತೆ ಸಾಲ? ಪ್ರೇಮ್, ಖಂಡಿತವಾಗಿಯೂ ಕೂಡ ಏನು ಸಾಲದ ಬಗ್ಗೆ ಈಗಷ್ಟೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅವರ ಕುಟುಂಬದವರನ್ನ ಕರೆಸಿ ಎಷ್ಟು ಸಾಲ ಮಾಡಿದ್ರು, ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಸ್ಟೇಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಕಳೆದ ಹಲವು ದಿನಗಳಿಂದ ಏನು ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದ ಕಾರಣ ಇವರು ಏನು ರಾಮ ಹಳೂರಿ ಇದ್ರು, ಹಲವು ದಿನಗಳಿಂದ ಹೋಟೆಲ್ ಅನ್ನು ಬಂದ್ ಕೂಡ ಮಾಡಿಕೊಂಡಿದ್ರು. ಇನ್ನೇನು ಸೌದೆ ಒಲೆಯನ್ನ ಅರೇಂಜ್ ಮಾಡಿ ಹೋಟೆಲ್ ಆರಂಭ ಮಾಡೋರಿದ್ರು. ಆದ್ರೆ ಏನು ಮಾರ್ಚ್ ಎಂಡ್ ಇದೆ, ಮಾರ್ಚ್ ಎಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಬ್ಯಾಂಕ್ನವರ ಕಿರುಕುಳ ಆಗಿರ್ಬೋದು, ಖಾಸಗಿಯವರ ಕಿರುಕುಳ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಏನು ಹೋಟೆಲ್ ಇದೆ ಜಯ ಹನುಮಾನ್ ಹೋಟೆಲ್, ಅವರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿರ್ತಕ್ಕಂಥ ಹೋಟೆಲ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಈಗಷ್ಟೇ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಕುಟುಂಬಸ್ಥರನ್ನು ಕೂಡ ಕರೆಸಿದ್ದಾರೆ. ಈಗ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರುವಂತದ್ದು. ಪೊಲೀಸರು ಈಗ ಕುಟುಂಬಸ್ಥರಿಂದ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಸಾಕಷ್ಟು ಪರದಾಟ ಅನುಭವಿಸ್ತಾ ಇದ್ದಾರೆ. ಅದರ ಮಧ್ಯೆ ಏನು ಈ ಹೋಟೆಲ್ ಮಾಲೀಕನ ಸಾವು ಸಾಕಷ್ಟು ಆಘಾತ ತಂದಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.